ಧರ್ಮಶಾಸ್ತ್ರಗಳಲ್ಲಿ ಎರಡು ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಒಂದು ಪಾಪ, ಇನ್ನೊಂದು ಪ್ರತ್ಯವಾಯ. ಪಾಪಕ್ಕೂ ಪ್ರತ್ಯವಾಯಕ್ಕೂ ಇರೋ ವ್ಯತ್ಯಾಸ ಏನು? ಯಾವುದನ್ನ ಅವಶ್ಯವಾಗಿ ಮಾಡಬೇಕೋ ಅದನ್ನ ಮಾಡದಿದ್ದರೆ ಆಗ ಬರುವಂತಹದ್ದು ಪ್ರತ್ಯವಾಯ. ಇದಕ್ಕೆ ಪ್ರಾಯಶ್ಚಿತ್ತ ಇದೆ. ಆದರೆ ಯಾವುದನ್ನ ಮಾಡಲೇಬಾರದೋ ಅದನ್ನ ಬೇಕು ಅಂತ ಮಾಡಿದರೆ ಆಗ ಬರುವಂತಹದ್ದು ಪಾಪ. ಈ ರೀತಿಯ ಕರೀತಾರೆ. ಆದ್ದರಿಂದ ಈ ಪ್ರಾತಃ ಕಾಲದ ಸಂಧ್ಯಾವಂದನೆ ಅಥವಾ ಸಾಯಂಕಾಲದ ಸಂಧ್ಯಾವಂದನೆ, ತ್ರಿಕಾಲ ಸಂಧ್ಯಾವಂದನೆ, ಇದು ನಿತ್ಯ ವಿಧಿ ಅಂತ ಧರ್ಮಶಾಸ್ತ್ರಗಳು ನಿರೂಪಣೆಯನ್ನ ಮಾಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಿಮ್ಮಣ್ಣಾಚಾರ್ಯರ ಮಡದಿಯಾದ ಯಾವ ಗೋಪಿಕಾಂಬ ಇದ್ದಾಳೆ, ಎರಡು ಮಕ್ಕಳನ್ನ ಪ್ರಸವಿಸಿ ಜಗತ್ತಿಗೆ ಉಡುಗೊರೆಯನ್ನ ಕೊಟ್ಟು ಮೂರನೇ ಗರ್ಭವನ್ನ ತನ್ನ ಒಡಲಲ್ಲಿ ಧರಿಸಿದ್ದಾಳೆ. ಆ ಒಡಲಲ್ಲಿ ಧರಿಸಿದಾಗ ಗರ್ಭಿಣಿಯಾದ ಆ ಸ್ತ್ರೀ ಯಾವ ರೀತಿ ಇದ್ದಳು ಅಂತ ಅನೇಕ ಶ್ಲೋಕಗಳಿಂದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಆ ಗೋಪಿಕಾಂಬೆ ಎಷ್ಟೇ ವಸ್ತ್ರಗಳು ಇದ್ದರೂ ಕೂಡ ಕಾವಿ ಬಟ್ಟೆಯನ್ನ ಧರಿಸೋದಕ್ಕೆ ಮನಸ್ಸನ್ನ ಮಾಡ್ತಾ ಇದ್ಲಂತೆ ಅವಳು. ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಪದಮೇ ಕಮಲಕ್ತಕೇನ ಹೀನಂ ಪದಮೇಶಾ ವಿದಧಾತಿ ನಾಂಗಣೇಷು ವಿವಿಧಾನಿ ವಿಸೃಜ್ಯ ಪೂರ್ವಸಂಧ್ಯಾ ಸಮರಾಗಾಣಿ ಸದಾಂಬರಾಣಿ ವಷ್ಟಿ. ಆ ಗರ್ಭಿಣಿಯಾಗಿದ್ದಾಗ ಆ ಗೋಪಿಕಾಂಬೆ ಎಲ್ಲೂ ಕೂಡ ಹೆಚ್ಚಾಗಿ ನಡೆದಾಡುವಂತಹ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಶ್ರಮದಾಯಕವಾದ ಯಾವ ಕೆಲಸಗಳನ್ನೂ ಕೂಡ ಮಾಡಲಿಕ್ಕೆ ಉದ್ಯುಕ್ತಳಾಗ್ತಾ ಇರಲಿಲ್ಲ ಆ ಗೋಪಿಕಾಂಬೆ. ತುಂಬಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಡೆದಾಡುವ ಪರಿಸ್ಥಿತಿ ಏನಾದರೂ ಬಂದರೆ ಆಗ ಆ ಗೋಪಿಕಾಂಬೆ ಹೆಂಗ ನಡೀತಾ ಇದ್ಲು? ನಾರಾಯಣಾಚಾರ್ಯರು ಹೇಳ್ತಿದ್ದಾರೆ, ಪದಮೇ ಕಮಲಕ್ತಕೇನ ಹೀನಂ. ಅರಗಿನ ರಸ, ಆ ರಸವನ್ನ ತನ್ನ ಕಾಲಿಗೆ ಹಚ್ಚಿಕೊಳ್ಳದೆ ಭೂಮಿಯ ಮೇಲೆ ಹೆಜ್ಜೆಯನ್ನೇ ಇಡ್ತಾ ಇರ್ಲಿಲ್ಲಂತೆ ಆ ಗೋಪಿಕಾಂಬೆ. ಅಷ್ಟೇ ಅಲ್ಲ, ಹಾಗಂಥೇಳಿ ಎಲ್ಲ ಕಡೆ ಆ ಅರಗಿನ ರಸವನ್ನ ಹಚ್ಚಿಕೊಂಡು
ತಿರುಗ್ತಾ ಇದ್ಲ ಅಂದ್ರೆ ಹಚ್ಚಿಕೊಂಡ್ರೂ ಕೂಡ ಸುಮ್ಮನೆ ವಿನಾಕಾರಣ ಎಲ್ಲೂ ಕೂಡ ಓಡಾಡ್ತಾ ಇರಲಿಲ್ಲ. ಪ್ರಾಯ 100ಕ್ಕೆ 90ರಷ್ಟು ಭಾಗ ಗರ್ಭಿಣಿಯಾದ ಆ ಗೋಪಿಕಾಂಬೆ ಕೂತಲ್ಲೇ ಕೂಡ್ತಾ ಇದ್ಲಂತೆ ಅವಳು. ಇಂಥ ಆ ಗೋಪಿಕಾಂಬೆಗೆ ಸಂತೋಷ ಆಗಲಿ ಅನ್ನೋ ಕಾರಣದಿಂದ ಅವರ ಗಂಡಂದಿರಾದ ವೈದಿಕರಾದ ಯಾವ ತಿಮ್ಮಣ್ಣ ಭಟ್ಟರಿದ್ದಾರೆ ಆ ತಿಮ್ಮಣ್ಣಾಚಾರ್ಯರು ಅನೇಕ ವಿಧವಾದ ವಸ್ತ್ರಗಳನ್ನ ತಂದು ಕೊಟ್ಟಿದ್ರಂತೆ ಅವಳಿಗೆ. ಯಾಕೆ? ದಾಸರಾಯರು ಹೇಳ್ತಾರೆ, ಒಲ್ಲೆನ ವೈದಿಕ ಗಂಡನ. ಯಾಕೆ? ಉಡಲು ಇಲ್ಲ, ಉಟ್ಟೆನೆಂದರೆ ಇಲ್ಲ, ತೊಟ್ಟೆನೆಂದರೆ ಇಲ್ಲ. ಈ ವೈದಿಕರ ಮನೆಗಳಿಗೆ ಹೋದರೆ ಯಾವುದಾದ್ರೂ ಹೊಸ ಬಟ್ಟೆಯನ್ನು ತಂದು ಕೊಡಲ್ಲ. ಯಾವುದಾದ್ರೂ ಕೂಡ ಹೊಸದಾದ ಪದಾರ್ಥವನ್ನ ತಿನ್ನಬೇಕು ಅಂತ ಅನಿಸಿದರೂ ಕೂಡ ತಂದು ಕೊಡೋದಿಲ್ಲ. ಉಟ್ಟೆನೆಂದರೆ ಇಲ್ಲ, ತೊಟ್ಟೆನೆಂದರೆ ಇಲ್ಲ. ಆದರೆ ವೈದಿಕರಿಗೆ ಅಪವಾದ ಎನ್ನುವಂತೆ ಬೇಕಾದಷ್ಟು ಸಿರಿವಂತಿಕೆಯನ್ನ ಆ ತಿಮ್ಮಣ್ಣಾಚಾರ್ಯರು ಹೊಂದಿದ್ದರು. ಆ ಸಿರಿವಂತಿಕೆಯ ಒಂದು ಕಾರಣದಿಂದ ಹೆಂಡತಿ ಗರ್ಭಿಣಿಯಾದಾಗ ಯಾವ ಅಭಿಲಾಷೆಯನ್ನು ಕೂಡ ಪೂರೈಸದೆ ಇರಬಾರದು ಅನ್ನೋ ಕಾರಣದಿಂದ ಕೇಳಿದ್ದು ಹೇಳಿದ್ದು ಎಲ್ಲ ಪದಾರ್ಥಗಳನ್ನು ಕೂಡ ಆ ಗೋಪಿಕಾಂಬೆಗೆ ತಂದು ಕೊಡ್ತಾ ಇದ್ರಂತೆ ಆ ತಿಮ್ಮಣ್ಣಾಚಾರ್ಯರು. ಯಾಕೆ? ಸ್ತ್ರೀಯರಿಗೆ ತುಂಬಾ ಸಂತೋಷ ಆಗುವಂತಹದ್ದು ಯಾವ ಸಂದರ್ಭದಲ್ಲಿ? ಹೆಂಡತಿ ಕೇಳದೆ ಗಂಡ ತಾನೇ ತನ್ನ ಬುದ್ಧಿಯಿಂದ ಅವಳಿಗೆ ಅನೇಕ ವಿಧವಾದ ಸೀರೆಗಳನ್ನ ತಂದು ಕೊಟ್ಟರೆ ಆ ಹೆಣ್ಣು ಅತ್ಯಂತ ಸಂತೋಷವನ್ನ ಪಡುತ್ತೆ. ಹಾಗೆ ಈ ಗರ್ಭಿಣಿ ಗೋಪಿಕಾಂಬೆಗೆ ಸಂತೋಷ ಆಗಲಿ ಅನ್ನೋ ಕಾರಣದಿಂದ ಅನೇಕ ತರಹದ ವಸ್ತ್ರಗಳನ್ನ, ಸೀರೆಗಳನ್ನ, ಕುಪ್ಪಸಗಳನ್ನ ಎಲ್ಲವನ್ನೂ ತಂದಿಟ್ಟರೂ ಕೂಡ ಅದರ ಗೋಪಿಕಾಂಬೆ ಮಾತ್ರ ಯಾವ ಸೀರೆಯನ್ನು ಉಡ್ತಾ ಇರ್ಲಿಲ್ಲಂತೆ, ಹೊಸದಾದ ಸೀರೆಗಳನ್ನ. ಯಾತಕ್ಕೋಸ್ಕರ ಹಾಗೆ ಮಾಡಿದಳು? ಹಾಗಾದ್ರೆ ಎಂಥ ಸೀರೆಯನ್ನ ಧರಿಸ್ತಾ ಇದ್ದಳು ಅವಳು ಅಂತ ಆಲೋಚನೆ ಮಾಡಿದ್ರೆ ಅದಕ್ಕೋಸ್ಕರ ನಾರಾಯಣಾಚಾರ್ಯ ಹೇಳ್ತಿದ್ದಾರೆ, ವಿವಿಧಾನಿ ವಿಸೃಜ್ಯ ಪೂರ್ವ ಸಂಧ್ಯಾ ಸಮರಾಗಾಣಿ ಸದಾಂಬರಾಣಿ ವಷ್ಟಿ. ಪ್ರಾತಃ ಸಂಧ್ಯಾ ಕಾಲಕ್ಕೆ ಅನುಕೂಲವಾದಂಥ ಬಣ್ಣ ಅಂದರೆ ಸಾಧಾರಣ ಪ್ರಾತಃ ಕಾಲದ ಸಂಧ್ಯಾ ವಂದನೆ ಸೂರ್ಯೋದಯಕ್ಕಿಂತ ಮುಂಚೆ ಆರಂಭ ಆಗಿ ಆ ಉದಯಿಸುವ ಸೂರ್ಯನ ಯಾವ ಕೆಂಬಣ್ಣ ಇದೆ ಆ ಕೆಂಬಣ್ಣದಲ್ಲಿ ಎಲ್ಲ ಬ್ರಾಹ್ಮಣರು ಕೂಡ ಸಂಧ್ಯಾ ವಂದನೆಯನ್ನ ಮಾಡ್ತಾ ಇರ್ತಾರಂತೆ, ತಮ್ಮ ನಿತ್ಯ ವಿಧಿ. ಆಚಾರ್ಯರು ತಮ್ಮ ಅನೇಕ ಗ್ರಂಥಗಳಲ್ಲಿ ಪ್ರಮಾಣ ಶ್ಲೋಕಗಳನ್ನ ಉದಾಹರಿಸ್ತಾ ಯಾವ ರೀತಿ ಬ್ರಾಹ್ಮಣರಿಗೆ
ಅಧ್ಯಯನ ಮಾಡುವಂತಹದ್ದು ನಿತ್ಯ ವಿಧಿಯೋ, ಅಂದರೆ ಗುರುಕುಲದಲ್ಲಿ ಇದ್ದಾಗ ಗುರುಗಳ ಭಯಕ್ಕೆ, ಹೆದರಿಕೆಗೆ 12 ವರ್ಷ ಮಾತ್ರ ಅಧ್ಯಯನವನ್ನ ಮಾಡಿ ಪುನಃ ಆ ಪುಸ್ತಕಕ್ಕೆ ಗಂಟನ್ನ ಹಾಕಿ ಮೇಲಿಟ್ಟು ಬಿಟ್ಟರೆ ನಮ್ಮ ಜೀವನದ ಅಧ್ಯಯನ ಅವಧಿ ಮುಗಿಯಿತು. ಹೀಗೆಲ್ಲ ಅಲ್ಲ. ಆಚಾರ್ಯರು ಹೇಳ್ತಾರೆ, ಅಧ್ಯಯನ ಅನ್ನುವ ವಿಧಿ ಜೀವನ ಪೂರ್ತಿ ನಡೆಸಿಕೊಂಡು ಹೋಗಬೇಕಾದಂಥ ಒಂದು ವಿಧಿ. ಹೇಗೋ ಅದರಂತೆ ಪ್ರಾತಃ ಕಾಲದ ಸಂಧ್ಯಾ ವಂದನೆ ಹಾಗೆ ಸಾಯಂಕಾಲದ ಸಂಧ್ಯಾ ವಂದನೆ, ಈ ಎರಡೂ ಕರ್ಮಗಳು ಕೂಡ ನಿತ್ಯ ವಿಧಿ. ಧರ್ಮಶಾಸ್ತ್ರಗಳಲ್ಲಿ 2 ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ. ಒಂದು ಪಾಪ, ಇನ್ನೊಂದು ಪ್ರತ್ಯವಾಯ. ಪಾಪಕ್ಕೂ ಪ್ರತ್ಯವಾಯಕ್ಕೂ ಇರೋ ವ್ಯತ್ಯಾಸ ಏನು? ಯಾವುದನ್ನ ಅವಶ್ಯವಾಗಿ ಮಾಡಬೇಕೋ ಅದನ್ನ ಮಾಡದಿದ್ದರೆ ಆಗ ಬರುವಂತಹದ್ದು ಪ್ರತ್ಯವಾಯ. ಇದಕ್ಕೆ ಪ್ರಾಯಶ್ಚಿತ್ತ ಇದೆ. ಆದರೆ ಯಾವುದನ್ನ ಮಾಡಲೇಬಾರದೋ ಅದನ್ನ ಬೇಕು ಅಂತ ಮಾಡಿದರೆ ಆಗ ಬರುವಂತಹದ್ದು ಪಾಪ. ಈ ರೀತಿಯ ಕರೀತಾರೆ. ಆದ್ದರಿಂದ ಈ ಪ್ರಾತಃ ಕಾಲದ ಸಂಧ್ಯಾ ವಂದನೆ ಅಥವಾ ಸಾಯಂಕಾಲದ ಸಂಧ್ಯಾ ವಂದನೆ, ತ್ರಿಕಾಲ ಸಂಧ್ಯಾ ವಂದನೆ, ಇದು ನಿತ್ಯ ವಿಧಿ ಅಂತ ಧರ್ಮಶಾಸ್ತ್ರಗಳು ನಿರೂಪಣೆಯನ್ನ ಮಾಡ್ತಾರೆ. ಅಂತ ಸಂಧ್ಯಾ ಕಾಲಕ್ಕೆ ಇಡೀ ಆಕಾಶದ ಸುತ್ತಮುತ್ತ ಯಾವ ತರಹದ ಬಣ್ಣ ಇರುತ್ತೆ? ಕೆಂಬಣ್ಣ. ಈ ಕಡೆ ಪೂರ್ಣ ಕೆಂಪಲ್ಲ, ಈ ಕಡೆ ಪೂರ್ಣ ಶ್ವೇತವರ್ಣ ಅಲ್ಲ, ಅಥವಾ ನೀಲವರ್ಣ ಅಲ್ಲ. ಹೊರತು ಕೆಂಬಣ್ಣವನ್ನ ಧರಿಸಿ ಯಾವ ರೀತಿ ಆ ಸಂಧ್ಯಾ ಕಾಲದಲ್ಲಿ ಆಕಾಶ ಇರುತ್ತೋ ಅದೇ ರೀತಿಯಾಗಿ ಈ ಗೋಪಿಕಾಂಬಿಯು ಕೂಡ ಅನೇಕ ತರಹದ ಪದಾರ್ಥಗಳು, ಸೀರೆಗಳು ಎಲ್ಲವೂ ಇದ್ದರೂ ಕೂಡ ಆ ಯಾವ ಬಟ್ಟೆಗಳನ್ನು ಕೂಡ ಧರಿಸದೆ ಅವಳು ಮಾತ್ರ ಸಂಧ್ಯಾಕಾಲದಲ್ಲಿ ಯಾವ ರೀತಿ ಆಕಾಶದಲ್ಲಿ ಕೆಂಬಣ್ಣ ಹೊಳಪಿನಿಂದ ಕೂಡಿರುತ್ತೋ ಅಂಥ ಬಣ್ಣ ಇರುವ ಬಟ್ಟೆಯನ್ನು ಧರಿಸ್ತಾ ಇದ್ದಾಳಂತೆ ಆ ಗೋಪಿಕಾಂಬೆ. ಯಾಕೆ? ಗರ್ಭದಲ್ಲಿ ಇರುವಂಥ ಮಗು. ಈ ಮೂಲಕ ನಾರಾಯಣಾಚಾರ್ಯರು ಏನನ್ನ ಸೂಚನೆ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಗೋಪಿಕಾಂಬೆಯ ಗರ್ಭದಲ್ಲಿ ಮುಂದೆ ಇಡೀ ಜಗತ್ತಿಗೆ ಅನುಗ್ರಹವನ್ನ ಮಾಡುವಂತಹ ಒಬ್ಬ ಉತ್ತಮ ಸಂತಾನ ಈ ಒಡಲಲ್ಲಿ ಆಗಲಿಕ್ಕೆ ಇದೆ. ಆ ಮಗು ಮುಂದೆ ಹುಟ್ಟಿದ ಮೇಲೆ ಆಶ್ರಮಗಳಲ್ಲೇ ಅತ್ಯಂತ ಪವಿತ್ರವಾದ ಆಶ್ರಮ ಸನ್ಯಾಸಾಶ್ರಮ. ಮನುಸ್ಮೃತಿಯಲ್ಲಿ ಅನೇಕ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ನಿರೂಪಣೆಯನ್ನ, ವರ್ಣಾಶ್ರಮ ವ್ಯವಸ್ಥೆಯನ್ನ ನಿರೂಪಣೆ ಮಾಡ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ತರಹದ ವರ್ಣಗಳಿದ್ದರೆ ಆ ಬ್ರಾಹ್ಮಣರಲ್ಲೇ ಬಹುದಕ, ಕುಟೀಚಕ, ಹಂಸ ಮತ್ತೆ ಪರಮಹಂಸ, ಹೀಗೆ ಸನ್ಯಾಸಿಗಳಲ್ಲೇ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. ಆ ಸನ್ಯಾಸದಲ್ಲಿ ಪುನಃ 4 ವಿಧ. ಅಂಥ ಪರಮ ಪವಿತ್ರವಾದ ಪರಮಹಂಸಾಶ್ರಮವನ್ನ ಸ್ವೀಕಾರ ಮಾಡಿ ಈ ಗೋಪಿಕಾಂಬೆಯ ಮಗ ಮುಂದಿನ ದಿನಮಾನದಲ್ಲಿ 300 ವರ್ಷ, 600 ವರ್ಷ, 700 ವರ್ಷ, ಹೀಗೆ ಒಂದೊಂದು ಅಧಿಷ್ಠಾನದಲ್ಲಿ ಇಷ್ಟಿಷ್ಟು ವರ್ಷ ಇರತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿ
ಆ ಗರ್ಭದಲ್ಲಿ ಸನ್ನಿಹಿತರಾಗಿದ್ದಾರೆ. ಅಂಥ ಆ ಮಗು ಮುಂದೆ ಇಷ್ಟೆಲ್ಲ ಜಗತ್ತಿಗೆ ಅನುಗ್ರಹವನ್ನ ಮಾಡಬೇಕಾದರೆ ಗೃಹಸ್ಥಾಶ್ರಮಿಯಾದರೆ ಸಾಧ್ಯ ಉಂಟೆ? ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಆ ಮಗು ತನ್ನ ಒಡಲಲ್ಲಿ ಹುಟ್ಟುವ ಯಾವ ಮಗು ಇದೆ, ಆ ಮಗು ಮುಂದಿನ ದಿನಮಾನಗಳಲ್ಲಿ ಪರಮ ಪವಿತ್ರವಾದ ಪರಮಹಂಸಾಶ್ರಮವನ್ನ ಸ್ವೀಕಾರ ಮಾಡುತ್ತೆ, ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡುತ್ತೆ. ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದಾಗ ಆ ಮಗು ಬಿಳಿ ಬಟ್ಟೆ ಅಥವಾ ತರಹೇವಾರಿ ಬಟ್ಟೆಗಳನ್ನ ಧರಿಸುವಂತಹದ್ದು ಉಚಿತ ಅಲ್ಲ ಅನ್ನೋದನ್ನ ಸೂಚನೆ ಮಾಡೋದಕ್ಕೋಸ್ಕರ ಆ ಗೋಪಿಕಾಂಬೆ ಅನೇಕ ವಿಧವಾದ ಬಟ್ಟೆಗಳನ್ನ ಧರಿಸದೆ ಎಂಥ ಬಟ್ಟೆಯನ್ನ ಧರಿಸಿದ್ಲು ಅಂತ ಹೇಳಿದರೆ ಕಾವಿ ಬಟ್ಟೆಯನ್ನೇ ಧರಿಸಿ ತನ್ನ ಒಡಲಲ್ಲಿ ಹುಟ್ಟುವ ಮುಂದಿನ ಮಗ ಸನ್ಯಾಸಿ ಆಗ್ತಾನೆ ಅನ್ನೋದನ್ನ ಈ ಮೂಲಕ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾಳಂತೆ ಆ ಗೋಪಿಕಾಂಬೆ. ಹೀಗೆ ನಿರೂಪಣೆಯನ್ನ ಮಾಡಿ ಮುಂದಿನ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ಹೇಳ್ತಿದ್ದಾರೆ, स कदाचन शोभनेऽह्नि सुनोर्विदधे पुंसवनच्छलेन भुक्तिं पटपक्वफलेन गर्भभाजो जनि शिष्टोऽस्य भवेदितीव धर्मः. ಆ ಮಗು ಗರ್ಭದಲ್ಲಿ ಇದ್ದಾಗ ಅನೇಕ ಸಂಸ್ಕಾರಗಳನ್ನ ಆ ಮಗುವಿಗೆ ಮಾಡಬೇಕು. ಧರ್ಮಶಾಸ್ತ್ರ ನಿರೂಪಣೆಯನ್ನ ಮಾಡುತ್ತೆ. ಪೂರ್ವ ಷೋಡಶ ಸಂಸ್ಕಾರ, ಉತ್ತರ ಷೋಡಶ ಸಂಸ್ಕಾರ. ಅಂದರೆ ಪೂರ್ವ ಸಾಯೋದಕ್ಕಿಂತ ಮುಂಚೆ ತಾಯಿಯ ಒಡಲಲ್ಲಿ ಬಂದ ತಕ್ಷಣವೇ ಆ ಜೀವಿಗೆ 16 ಸಂಸ್ಕಾರಗಳು ಆಗಬೇಕು ಅಂತ ಹೇಳುತ್ತೆ. ಸತ್ತ ಮೇಲೆ 16 ಸಂಸ್ಕಾರಗಳು. ಹೀಗೆ ಜೀವನದಲ್ಲಿ ಒಬ್ಬ ಜೀವಾತ್ಮ ಬದುಕಿದಾಗ ಅವನಿಗೆ ಒಟ್ಟು 32 ಸಂಸ್ಕಾರಗಳನ್ನ ಶಾಸ್ತ್ರ ವಿಧಾನ ಮಾಡುತ್ತೆ. ಆದರೆ ಉತ್ತರ ಷೋಡಶ ಸಂಸ್ಕಾರಗಳನ್ನ ಕ್ರಮಬದ್ಧವಾಗಿ ಮಾಡೋದನ್ನ ನಾವು ನೋಡ್ತೇವೆ, ಸತ್ತ ಮೇಲೆ ಮಾಡ್ತಕ್ಕಂತಹ ಸಂಸ್ಕಾರಗಳು. ಆದರೆ ಬದುಕಿದ್ದಾಗಲೇ 16 ಸಂಸ್ಕಾರಗಳನ್ನ ಅವಶ್ಯವಾಗಿ ಮಾಡಲೇಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಯಾವುದದು 16 ಸಂಸ್ಕಾರಗಳು? ಗರ್ಭಾಧಾನಂ, ಪುಂಸವನಂ, ಸೀಮಂತೋ ವೈಷ್ಣವೋ ಬಲಿಹಿ, ಜಾತಕಂ, ನಾಮ ನಿಷ್ಕ್ರಾಮೋ ನಾಶನಂ ಚೌಲಕರ್ಮಚ, ಉಪನೀತಿರ್ಮಹಾನಾಮ್ನಿ ಮಹಾವ್ರತಮನುತ್ತಮಂ, ಉಪನಿಷಚ್ಚ ಗೋದಾನಂ, ವಿವಾಹ ಇತಿ ಸಂಸ್ಕಾರ ಷೋಡಶೈತೆ ಪ್ರಕೀರ್ತಿತಾಹ. ಹೀಗೆ 16 ಸಂಸ್ಕಾರಗಳನ್ನ ಧರ್ಮಶಾಸ್ತ್ರಗಳು ವಿಧಾನ ಮಾಡುತ್ತೆ. ಅದರಲ್ಲಿ ಮೊದಲನೇ ಸಂಸ್ಕಾರ ಗರ್ಭಾಧಾನ. ಈಗಿನ ಕಾಲದಲ್ಲಿ ಮದುವೆ ಆದ ದಿನ ಅಥವಾ ಮದುವೆ ಆದ ಅನಂತರ ಯೋಗ್ಯ ಮುಹೂರ್ತದಲ್ಲಿ ಗರ್ಭಾಧಾನ ಎಂಬ ಸಂಸ್ಕಾರವನ್ನ ಅನೇಕ ಕುಟುಂಬಗಳಲ್ಲಿ ಮಾಡೋದನ್ನ ನಾವು ಕಾಣ್ತೇವೆ. ಹೇಗೆ ಗರ್ಭಾಧಾನ ಸಂಸ್ಕಾರವನ್ನ ಶಾಸ್ತ್ರ ವಿಧಾನ ಮಾಡುತ್ತೋ, ಆ ಮಗು ಗರ್ಭದಲ್ಲಿ ಇದ್ದಾಗಲೇ ಎರಡನೇ ಸಂಸ್ಕಾರವನ್ನು ವಿಧಾನ ಮಾಡಿತು ಶಾಸ್ತ್ರ, ಪುಂಸವನ. ಏನು ಆ ಪುಂಸವನ ಅಂತ ಹೇಳಿದರೆ, ಆ ಗೋಪಿಕಾಂಬೆಯ ನಾಸಿಕಾದಲ್ಲಿ ಆ ರಸವನ್ನ ಹಿಂಡಿ, ಆ ರಸ
ಗರ್ಭದ ತನಕ ಪೂರ್ಣ ಹೋಗಿ ಆ ರಸವೇ ಒಡಲಲ್ಲಿ ಇರುವ ಮಗುವನ್ನ ರಕ್ಷಣೆ ಮಾಡುತ್ತೆ. ಯಾಕೆ ಆ ರಸವನ್ನ ಯಾತಕ್ಕೋಸ್ಕರ ಆ ಸಂಸ್ಕಾರದಲ್ಲಿ ಹಾಕಬೇಕು ಅಂತ ಹೇಳಿದರೆ, ಅದಕ್ಕೋಸ್ಕರ ಹೇಳ್ತಾರೆ, ಗರ್ಭದಲ್ಲಿ ಇರುವಂತಹ ಆ ಮಗು ಆ ರಸವನ್ನ ಕುಡಿದು ತೃಪ್ತಿಯನ್ನ ಹೊಂದಿ ವೇದ ಮಂತ್ರದಿಂದ ಪವಿತ್ರವಾದಂಥ ಯಾವ ಆ ರಸ ಇದೆ ಅಂಥ ರಸವನ್ನ ಕುಡಿದ ಮೇಲೆ ಆ ಮಹಿಮೆಯಿಂದ ಸಕಲ ವೇದಶಾಸ್ತ್ರಗಳನ್ನೂ ಕೂಡ ಆ ಮಗು ಗ್ರಹಣ ಮಾಡುತ್ತೆ ಅನ್ನೋ ಭಾವನೆಯಿಂದ ಆ ಪುಂಸವನ ಎಂಬ ಸಂಸ್ಕಾರದಲ್ಲಿ ಆ ರಸವನ್ನ ಆ ಹೆಂಡತಿಯ ನಾಸಿಕ ಮೂಗಿನಲ್ಲಿ ಹಾಕುವಂತಹ ಒಂದು ಸಂಪ್ರದಾಯ ಬಂದಿದೆ. ಹೀಗೆ ಆದರೆ ಈಗಿನ ಕಾಲದಲ್ಲಿ ಪುಂಸವನ ಅನ್ನುವ ಒಂದು ಸಂಸ್ಕಾರವನ್ನ ಪ್ರತ್ಯೇಕವಾಗಿ ಮಾಡದೆ ಸೀಮಂತದಲ್ಲಿಯೇ ವಿಷ್ಣು ಬಲಿ, ಪುಂಸವನ, ಸೀಮಂತ, ವಿಷ್ಣು ಬಲಿ ಈ ಮೂರೂ ಸಂಸ್ಕಾರಗಳನ್ನು ಕೂಡ ಆ ಮಗುವಿಗೆ ಏಕಕಾಲದಲ್ಲಿ ಮಾಡೋದನ್ನ ನಾವು ಕಾಣ್ತೇವೆ. ಅದರಿಂದ ಅಂಥ ಒಂದು ಆ ರಸವನ್ನ ಹಾಕಿ ಅವರು ಏನು ಮಾಡಿದ್ರು ಅಂದ್ರೆ ಮಗುವಿಗೆ ಆಯಾಯ ಕಾಲದಲ್ಲಿ ಆಗುವ ಯಾವ ಯೋಗ್ಯವಾದ ಸಂಸ್ಕಾರಗಳು ಇದೆ ಆ ಸಂಸ್ಕಾರಗಳನ್ನ ಕೊಟ್ಟು ಆ ಮಗುವನ್ನು ಬೆಳೆಸಿದ್ರು. ಯಾಕೆಂದ್ರೆ ನಾವು ಹುಟ್ಟಿದಾಗ ನಮ್ಮ ತಂದೆ ತಾಯಿಗಳು ಅವರು ನಮಗೆ ಆ ಸಂಸ್ಕಾರಗಳನ್ನ ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಗೊತ್ತಿರುವಂಥವರು ಶಾಸ್ತ್ರಾಧ್ಯಯನ ಮಾಡಿದಂಥವರೆಲ್ಲರೂ ಕೂಡ ಈ ಪೂರ್ವ ಷೋಡಶ ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರವನ್ನ ಬಿಡದೆ ಅವಶ್ಯವಾಗಿ ಆ ಮಗುವಿಗೆ ಸಂಸ್ಕಾರವನ್ನ ಮಾಡಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳ್ತವೆ. ಇಂಥ ಒಂದು ಪುಂಸವನ ಸಂಸ್ಕಾರವನ್ನ ಆ ಮಗುವಿಗೆ ತಿಮ್ಮಣ್ಣಾಚಾರ್ಯರು ಮಾಡಿದರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ.